ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ಅಮೂಲ್ಯವಾದ ವಾಕ್ಯವನ್ನು, ಉತ್ಕೃಷ್ಟವಾದ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಫಿಲಿಪಿಯರಿಗೆ ಬರೆದ ಪತ್ರಿಕೆ, ದಿ ಎಪಿಸೋಲ್ ಟು ದಿ ಫಿಲಿಪಿಯನ್ಸ್, ಚಾಪ್ಟರ್ 4, 4ನೇ ಅಧ್ಯಾಯ. ಫಿಲಿಪಿ 4ನೇ ಅಧ್ಯಾಯದಲ್ಲಿ ಆತ್ಮಿಕ ಸಂತೃಪ್ತಿಯ ಬಗ್ಗೆ ನಾವು ನೋಡ್ತೀವಿ. ಇದು ಭಾಳ ಪ್ರಾಮುಖ್ಯವಾದಂಥ ಒಂದು ಅನುಭವ. ಯಾಕಂತ ಹೇಳಿದ್ರೆ, ಪರಲೋಕದಲ್ಲಿ ಎಲ್ಲ ಸೌಲಭ್ಯಗಳು ಇದ್ದವು. ಒಬ್ಬ ವ್ಯಕ್ತಿಗೆ ದೊಡ್ಡ ಒಂದು ಪೊಸಿಷನ್ನೇ ಇತ್ತು ಪರಲೋಕದಲ್ಲಿ. ಅಂತಹ ಸಂದರ್ಭದಲ್ಲಿ ಆ ಒಬ್ಬ ವ್ಯಕ್ತಿ ಸಂತೃಪ್ತಿ ಇಲ್ಲದೆ, ನಾಟ್ ಬೀಯಿಂಗ್ ಕಂಟೆಂಟ್, ಸಂತೃಪ್ತಿ ಇಲ್ಲದೆ ಆ ವ್ಯಕ್ತಿ ಸೈತಾನನು ಆಗುವಂಥ ಒಂದು ದುರ್ಘಟನೆ ನಾವು ಯೆಹೆಜ್ಕೇಲ್ 28, ಯೆಶಾಯ 14 ಇವೆರಡು ಅಧ್ಯಾಯಗಳಲ್ಲಿ ನಾವು ನೋಡಿಕೊಳ್ತೇವೆ. ಆದುದರಿಂದ ಸಂತೃಪ್ತಿ ಅನ್ನುವಂಥದ್ದು ಭಾಳ ಪ್ರಾಮುಖ್ಯ. ಪರಲೋಕದಲ್ಲಿ ಇದ್ದರೂ ಕೂಡ ಒಬ್ಬ ವ್ಯಕ್ತಿಗೆ ಅಥವಾ ಕೆಲವರಿಗೆ, ದೇವದೂತರಿಗೂ ಕೂಡ 3ರಲ್ಲಿ 1 ಪಾಲು ದೇವದೂತರಿಗೆ ಸಂತೃಪ್ತಿ ಅನ್ನುವಂಥದ್ದು ಇರಲಿಲ್ಲ ಅಂತೆ. ಆ ರೀತಿಯಾಗಿರುವಾಗ ನಾವು ಸಂತೃಪ್ತರಾಗಿ ಇರಬೇಕು. ಕೆಲವು ತಿಂಗಳ ಹಿಂದೆ ನನ್ನ ಆಫೀಸ್ನಲ್ಲಿ ನನ್ನ ನಾಯಕರು ಕರೆದು, ಇನ್ನು ಮುಂದೆ ನಿಮ್ಮ ಸಂಬಳ ಅರ್ಧ ಕೊಡ್ತೀವಿ, ಪೂರ್ತಿ ಕೊಡೋದಕ್ಕಾಗೋದಿಲ್ಲ ಅಂದರು. ಆವಾಗ ನಾನು ಅವರಿಗೆ ಹೇಳಿದ ಒಂದು ಮಾತು ಏನಂದರೆ, ನನಗೆ ಪ್ರಮೋಷನ್ ಸಿಕ್ಕಿದ ಹಾಗೆ ನನ್ನ ಅನಿಸಿಕೆ ಅಂತ ಹೇಳಿದೆ. ಅದು ಆ ರೀತಿಯಾಗಿ ಆಗಬೇಕಾದ್ರೆ, ಆ ರೀತಿಯಾಗಿ ನನ್ನ ಮನಸ್ಸಿನಲ್ಲಿ ಕಾರ್ಯ ಆಗಬೇಕಾದ್ರೆ ಅದಕ್ಕೆ ಕಾರಣ ದೇವರೇ. ಇದು ನನ್ನ ಶಕ್ತಿ ಅಲ್ಲ, ನನ್ನ ಭಕ್ತಿ ಅಲ್ಲ. ಆದುದರಿಂದ ಈ 4ನೇ ಅಧ್ಯಾಯದಲ್ಲಿ ಸಂತೃಪ್ತಿ ಅಂದರೆ ಆತ್ಮಿಕ ಸಂತೃಪ್ತಿಯ 15 ರಹಸ್ಯಗಳನ್ನು ನಾವು ನೋಡಿಕೊಳ್ತೇವೆ. 15 ಸೀಕ್ರೆಟ್ಸ್ ಆಫ್ ಸ್ಪಿರಿಚುವಲ್ ಕಂಟೆಂಟ್ಮೆಂಟ್. ಆತ್ಮಿಕ ಸಂತೃಪ್ತಿಯ 15 ರಹಸ್ಯಗಳು. ಅದರಲ್ಲಿ ಮೊದಲನೇ ರಹಸ್ಯ ಏನಂತ ಹೇಳಿದ್ರೆ, ಇತರರಿಗಾಗಿ ಹಂಬಲಿಸುವುದು. ಅದು ಪ್ರತ್ಯೇಕವಾಗಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗಾಗಿ ಹಂಬಲಿಸುವುದರ ಬಗ್ಗೆ ನಾವು ನೋಡ್ತೇವೆ. 4ನೇ ಅಧ್ಯಾಯ ಫಿಲಿಪಿ 1ನೇ ವಚನದಲ್ಲಿ, ಪ್ರಿಯರು, ನಾನು ಹಂಬಲಿಸುವವರು. ವಾವ್! ಫಿಲಿಪಿಯರಿಗಾಗಿ ಆತ್ಮಿಕ ತಂದೆ ಪೌಲ ಹಂಬಲಿಸಿದ್ದು, ಅದು ನಮ್ಮ ಅನುಭವವಾಗಿರಬೇಕು. ದೇವ್ರ ಕೃಪೆಯಿಂದ ಅದು ನನ್ನ ಅನುಭವವಾಗಿದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಎರಡನೇದಾಗಿ ಸಂತೋಷ. ಹಂಬಲಿಸುವಂಥದ್ದು ಮಾತ್ರವಲ್ಲ, ಇತರರಿಗಾಗಿ ಹಂಬಲಿಸುವಂಥದ್ದು ಮಾತ್ರವಲ್ಲ, ಅದು ಪ್ರತ್ಯೇಕವಾಗಿ ಆತ್ಮಿಕ ಮಕ್ಕಳಿಗಾಗಿ ಹಂಬಲಿಸುವಂಥದ್ದು ಮಾತ್ರವಲ್ಲ. ಎರಡನೇದಾಗಿ ಆತ್ಮಿಕ ಮಕ್ಕಳನ್ನೇ ತನ್ನ ಸಂತೋಷವನ್ನಾಗಿ ಮಾಡಿಕೊಳ್ಳುವಂಥದ್ದು. ಮೇಕಿಂಗ್ ದ ಸ್ಪಿರಿಚುವಲ್ ಚೈಲ್ಡ್ ಆಸ್ ಎ ಜಾಯ್ ಆರ್ ಹ್ಯಾಪಿನೆಸ್. ನನ್ನ ಸಹೋದರರೇ, 1ನೇ ವಚನ ಫಿಲಿಪಿ 4:1, ನನ್ನ ಸಂತೋಷವೇ. ವಾವ್! ಸಂತೋಷ ಅಂತೆ. ಸಂತೋಷ ಒಂದು ಅನುಭವವಾಗಿ ಇರುವಂಥದ್ದು ಮಾತ್ರವಲ್ಲ, ಸಂತೋಷ ವ್ಯಕ್ತಿಯಾಗಿರಲು ಕೂಡ ಸಾಧ್ಯ. ಆ ರೀತಿಯಾಗಿ ನಾವು ಸಾಗುವಾಗ ಏನಾಗ್ತದೆ, ಆತ್ಮಿಕ ಸಂತೃಪ್ತಿಗೆ ಇದು ರಹಸ್ಯ. ಹಂಬಲಿಸುವಂಥದ್ದು, ಆತ್ಮಿಕ ಮಕ್ಕಳಿಗಾಗಿ ಹಂಬಲಿಸುವಂಥದ್ದು ಆತ್ಮಿಕ ಸಂತೃಪ್ತಿಗೆ ಮೊದಲನೇ ರಹಸ್ಯ. ಆತ್ಮಿಕ ಆನಂದವನ್ನು ಹೊಂದುವಂಥದ್ದು ಆತ್ಮಿಕ ಸಂತೃಪ್ತಿಯ ಎರಡನೇ ರಹಸ್ಯ. ಮೂರನೇದಾಗಿ ನನ್ನ ಸಂತೋಷವು ಕಿರೀಟವು. ವಾವ್!
ಕಿರೀಟವೂ ಆಗಿರುವ ಪ್ರಿಯರೇ, ಕಿರೀಟ ನನ್ನ ಕಿರೀಟ. ಹಾಗಾದರೆ ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಕಿರೀಟ. ದ ಸ್ಪಿರಿಚುವಲ್ ಚಿಲ್ಡ್ರನ್ ಈಸ್ ಎ ಕ್ರೌನ್ ಟು ದ ಸ್ಪಿರಿಚುವಲ್ ಫಾದರ್. ಆದ ಕಾರಣ ನನ್ನ ಕಿರೀಟವೇ ಅಂತ ಹೇಳ್ಬಿಟ್ಟು ಪೌಲನು ಅಥವಾ ಆತ್ಮಿಕ ತಂದೆ ಫಿಲಿಪಿಯರನ್ನು ಕರೆಯುವಾಗ ಆತನು ಸಂಕೋಚ ಪಡಲಿಲ್ಲ. ಮೈ ಕ್ರೌನ್, ಮೈ ಜಾಯ್ ಎಂಬುದಾಗಿ ಹೇಳಿಬಿಟ್ಟು, ಪ್ರಿಯರೇ ಕರ್ತನಲ್ಲಿ ದೃಢವಾಗಿ ನಿಲ್ಲಿರಿ ಎಂಬುದಾಗಿ ಕೂಡ ಹೇಳುವ ಆತನಾಗಿದ್ದಾನೆ. ಆದ ಕಾರಣ ಆತ್ಮಿಕ ಸಂತೃಪ್ತಿಯನ್ನು ಹೊಂದಿದ PhD ಅನುಭವ ಹೊಂದಿದಂಥ ಪೌಲನು ಇಲ್ಲಿ ಆತನು ಆತ್ಮಿಕ ಸಂತೃಪ್ತಿಯನ್ನು ಹೊಂದುವುದಕ್ಕೆ ಕಾರಣ ಆತ್ಮಿಕ ಮಕ್ಕಳನ್ನು ಒಂದು ಕಿರೀಟವನ್ನಾಗಿ, ಅಂದರೆ ನೀವೇ ನನ್ನನ್ನು ರಾಜನನ್ನಾಗಿ ಮಾಡಿದ್ರಿ, ನನ್ನ ಜೀವನಕ್ಕೆ ನೀವು ಬಾಳು ಬೆಳಗಿತು ಅಂತಾರಲ್ಲ, ಆ ರೀತಿಯಾಗಿ ನನ್ನ ಬಾಳನ್ನು ಬೆಳಗು ಮಾಡಿದ್ರಿ ನೀವು ಎಂಬುದಾಗಿ ಹೇಳ್ತಿದ್ದಾನೆ. 2ನೇ ವಚನ ಏನು ನೋಡ್ತಾ ಇದ್ದೀವಿ ಅಂದರೆ ಆತ್ಮಿಕ ಸಂತೃಪ್ತಿಯ 15 ರಹಸ್ಯಗಳು. ಅದರಲ್ಲಿ 4ನೇ ರಹಸ್ಯ, 3 ರಹಸ್ಯಗಳು ಆದವು. ಈಗ 4ನೇ ರಹಸ್ಯವನ್ನು ನೋಡ್ತಿದ್ದಾವೆ. ಫಿಲಿಪಿ 4ನೇ ಅಧ್ಯಾಯ 2ನೇ ವಚನದಲ್ಲಿ ಒಂದೇ ಮನಸ್ಸುಳ್ಳವರಾಗಿರಬೇಕು. ಒಮ್ಮನಸ್ಸು, ಒನ್ ಮೈಂಡ್. ಆತ್ಮಿಕ ಸಂತೃಪ್ತಿ ನಮಗೆ ಬೇಕಾದರೆ ಒಮ್ಮನಸ್ಸು ಇರಬೇಕ್ರಿ, ಒಂದೇ ಮನಸ್ಸು ಇರಬೇಕು. ಆ ರೀತಿಯಾದಂಥ ಒಂದು ಮನಸ್ಸು ನಮಗಿರುವುದಾದರೆ ಏನಾಗ್ತದೆ? ಆತ್ಮಿಕ ಸಂತೃಪ್ತಿ, ಸ್ಪಿರಿಚುವಲ್ ಕಾಂಟೆಂಟ್ಮೆಂಟ್. ಫಿಲಿಪಿ ಸಭೆಯಲ್ಲಿ 2 ಸಹೋದರಿಯರಿದ್ದರು. ಅವರಲ್ಲಿ ಒಂದು ಮನಸ್ಸು ಸ್ವಲ್ಪ ಸವಾಲಾಗಿತ್ತು. ಆದ ಕಾರಣ ಆ ಬಗ್ಗೆ ಪೌಲನು ತನ್ನ ಆತ್ಮಿಕ ಸಂತೃಪ್ತಿಯನ್ನು ಹೇಳುವುದಕ್ಕೆ ಮುಂಚಿತವಾಗಿ ಅವರನ್ನು ಈ ರೀತಿಯಾಗಿ ಒಮ್ಮನಸ್ಸು ಆಗಿರುವಂತೆ ಪ್ರಬೋಧಿಸ್ತಾನೆ. 3ನೇ ವಚನ, ಮತ್ತು ಆ ಸ್ತ್ರೀಯರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು, ಅಂದರೆ ಸಮಾಧಾನದ ಸಹಾಯ, ಹೆಲ್ಪ್ ಇನ್ ಯೂನಿಟಿ. ಹಾಗಾದರೆ ಆತ್ಮಿಕ ಸಂತೃಪ್ತಿಯ 5ನೇ ರಹಸ್ಯ ಏನಂದರೆ ಐಕ್ಯತೆಗೆ ಸಹಾಯ ನೀಡುವುದು, ಹೆಲ್ಪಿಂಗ್ ಫಾರ್ ಯೂನಿಟಿ ಆರ್ ಪೀಸ್. ಅದು ಕೂಡ ಪ್ರಾಮುಖ್ಯವಾದಂಥ ಒಂದು ಅನುಭವ ಅಥವಾ ರಹಸ್ಯ. ಯಾಕಂತ ಹೇಳಿದ್ರೆ ನಮ್ಮ ಸಬ್ಜೆಕ್ಟ್ ಏನಾಗಿದೆ ಅಂದರೆ ಫಿಲಿಪಿ 4ನೇ ಅಧ್ಯಾಯದಲ್ಲಿ ಆತ್ಮಿಕ ಸಂತೃಪ್ತಿಯ 15 ರಹಸ್ಯಗಳು. 5 ರಹಸ್ಯಗಳನ್ನು ನಾವು ನೋಡಿಕೊಂಡಿದ್ವಿ. ಇನ್ನು 10 ರಹಸ್ಯಗಳನ್ನು ನಾವು ನೋಡಿಕೊಳ್ಬೇಕಾಗಿದೆ. 6ನೇದಾಗಿ ಫಿಲಿಪಿ 4:4 ಸುಪ್ರಸಿದ್ಧವಾದಂಥ ಒಂದು ವಾಕ್ಯ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಹೌದು, ಈ ಒಂದು ಹಾಡನ್ನು ಸಹೋದರರಾದ ನವೀನ್ ನಂದಿಯಾಳ್ ಅವರ ಸಹಾಯ ತಕ್ಕೊಂಡು ಸುಮಾರು ವರ್ಷಗಳ ಹಿಂದೆ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಎಂಬ ಹಾಡನ್ನು ರಚಿಸಿದಾಗ ಅದನ್ನು ಹಾಡುವುದಕ್ಕೋಸ್ಕರವಾಗಿ ಬಳ್ಳಾರಿಯಿಂದ ಸೌಮಿನಿ ಎಂಬ ಸಹೋದರಿ ಭಾಳ ಪ್ರಯಾಸ ಪಟ್ಕೊಂಡು ಬಂದು ಫೀಬಾ ರೇಡಿಯೋದಲ್ಲಿ ಹಾಡಿದ್ದು ನನಗೆ ನೆನಪಿಗೆ ಬರ್ತಾ ಇದೆ. ಆದ ಕಾರಣ ಫಿಲಿಪಿ 4:4 ಅದರಲ್ಲಿ ಕರ್ತನಲ್ಲಿ ಸಂತೋಷಿಸಿರಿ. ಕರ್ತನಲ್ಲಿ ಸಂತೋಷಿಸುವಾಗ ಏನಾಗ್ತದೆ? ಆತ್ಮಿಕ ಸಂತೃಪ್ತಿಗೆ ನಡೆಸ್ತದೆ. ರಿಜಾಯ್ಸಿಂಗ್ ಇನ್ ದ ಲಾರ್ಡ್ ವಿಲ್ ಲೀಡ್ ಟು ಎ ಸ್ಪಿರಿಚುವಲ್ ಕಂಟೆಂಟ್ಮೆಂಟ್. ಭಾಳ ಪ್ರಾಮುಖ್ಯ ಈ ಆತ್ಮಿಕವಾದ ಸಂತೃಪ್ತಿ. ಯಾಕಂದರೆ ಆತ್ಮಿಕ ಸಂತೃಪ್ತಿ ಇಲ್ಲದೆ ಪೈಶಾಚಿಕವಾದಂಥ ಆತ್ಮ ನಮ್ಮಲ್ಲಿ ಬರುವ ಸಾಧ್ಯತೆ. ಎಚ್ಚರಿಕೆ ವಹಿಸೋಣ, ದೇವ್ರ ಕೃಪೆಯಿಂದ ಜಯಿಸೋಣ. 5ನೇ ವಚನ, 4ನೇ ಅಧ್ಯಾಯ ಫಿಲಿಪಿ 5ನೇ ವಚನದಲ್ಲಿ
ನಾವು 7ನೇ ರಹಸ್ಯವನ್ನು ನಾವು ನೋಡ್ತಾ ಇದ್ದೇವೆ. ಯಾವುದಕ್ಕೆ 7ನೇ ರಹಸ್ಯ? ಆತ್ಮಿಕ ಸಂತೃಪ್ತಿಗೆ 7ನೇ ರಹಸ್ಯ ಏನಂತ ಹೇಳಿದ್ರೆ ಸಹನೆ. ಸಹನ, ಸಹನೆ. ಸಹನೆಯು, ನಿಮ್ಮ ಸಹನೆಯು ಎಲ್ಲ ಮನುಷ್ಯರಿಗೆ ತಿಳಿದಿರಲಿ. ಸಹನೆ ಇದು ದೇವರು ಕೊಡಬೇಕು. ಮಾನವರಾದ ನಮಗೆ ಇಲ್ಲ, ಅದು ಇದ್ರೂ ಅದು ಪರಿಮಿತಿ. ಅದು ಮಾನವೀಯ ಸಹನೆ, ದೈವಿಕವಾದ ಸಹನೆ, ದೇವರಾತ್ಮನಿಂದ ಸಹನೆ, ದೇವರ ಸಹಾಯದಿಂದ ಸಹನೆ, ದೈವಿಕವಾದ ಸಹನೆ ನಮಗೆ ಬೇಕು. ಆ ದೈವಿಕವಾದ ಸಹನೆ ನಮಗಿದ್ದಾಗ ಏನಾಗ್ತದೆ? ಆತ್ಮಿಕ ಸಂತೃಪ್ತಿ ಸಹಜ. ಹಾಗಾದರೆ ಆತ್ಮಿಕ ಸಂತೃಪ್ತಿಗೆ 7ನೇ ರಹಸ್ಯ ಸಹನೆ. ಸಹನೆ. 8ನೇದಾಗಿ ನಾವು ನೋಡುವಾಗ 0 ವರಿ, 0 ಚಿಂತೆ. 0 ಚಿಂತೆ. ಫಿಲಿಪಿ 4ನೇ ಅಧ್ಯಾಯ 6ನೇ ವಚನದಲ್ಲಿ ಯಾವ ವಿಷಯವಾಗಿಯೂ ಚಿಂತೆ ಮಾಡದೆ, ಯಾವ ವಿಷಯವಾಗಿಯೂ ಚಿಂತೆ ಮಾಡದೆ, ಯಾವ ವಿಷಯವಾಗಿಯೂ ಚಿಂತೆ ಮಾಡದೆ. ಈ ರೀತಿಯಾಗಿ ನಾನು ಹೇಳುವಾಗ ನನ್ನ ಮನಸ್ಸಿನಲ್ಲಿ ಯಾವ ಚಿಂತೆಯೂ ಇಲ್ಲದಿರಬೇಕು. ಆದರೆ ಅದೇ ಸಂದರ್ಭದಲ್ಲಿ ಪ್ರಾರ್ಥನೆ ವಿಷಯಗಳು ಇಲ್ವಾ? ನಮಗೆ ಇರ್ತವೆ. ಇದು 0 ಚಿಂತೆ ಎಂಬ ಅನುಭವ ಆತ್ಮಿಕ ಸಂತೃಪ್ತಿಗೆ ನಡೆಸ್ತದೆ. 0 ವರಿ ಲೀಡ್ಸ್ ಟು ಸ್ಪಿರಿಚುವಲ್ ಕಂಟೆಂಟ್ಮೆಂಟ್. ದೇವರ ಆತ್ಮನ ಸಹಾಯದಿಂದ ಆ ಒಂದು ಆತ್ಮಿಕ ಸಂತೃಪ್ತಿ ಎಂಬ ಅನುಭವಕ್ಕೆ ನಾವು ಬರೋಣ. 9ನೇದಾಗಿ ನೋಡುವಾಗ ಅದೇ ಫಿಲಿಪಿ 4ನೇ ಅಧ್ಯಾಯ 6ನೇ ವಚನದಲ್ಲಿ ಯಾವ ವಿಷಯವಾಗಿ ಚಿಂತೆ ಮಾಡಿದೆ? ಸರ್ವ ವಿಷಯದಲ್ಲಿ ಕೃತಜ್ಞತಾಸ್ತುತಿಯೊಡನೆ. ಸರ್ವ ವಿಷಯಗಳಲ್ಲಿ ಅಂತ ಹೇಳಿದ್ರೆ 100ಕ್ಕೆ 100 ವಿಷಯಗಳಲ್ಲಿ, 100ಕ್ಕೆ 100 ವಿಷಯಗಳಲ್ಲಿ ಏನಿರಬೇಕು? ಕೃತಜ್ಞತಾ ಸ್ತುತಿ, ಥ್ಯಾಂಕ್ಸ್ ಗಿವಿಂಗ್. ಎಲ್ಲ ವಿಷಯಗಳಲ್ಲಿಯೂ ಥ್ಯಾಂಕ್ಸ್ ಗಿವಿಂಗ್. ವರ್ಷಕ್ಕೆ ಒಂದು ಸಾರಿ ಪಾಸ್ಟರ್ ರಾಬರ್ಟ್ ಡಿರೋಜಾ ಅನ್ನುವ ದೇವರ ಸೇವಕರು ಬೆಂಗಳೂರಿನಲ್ಲಿ ಥ್ಯಾಂಕ್ಸ್ ಗಿವಿಂಗ್, ಕೃತಜ್ಞತಾ ಸ್ತುತಿ ಕೂಟ ಅಂತ ಅಥವಾ ಸಂಜೆ ಅಂತ, ಥ್ಯಾಂಕ್ಸ್ ಗಿವಿಂಗ್ ಈವ್ನಿಂಗ್ ಅಂತ ಹೇಳ್ಬಿಟ್ಟು ಇಟ್ಟಿರ್ತಾರೆ. ಅದು ಬಹಳ ಪ್ರತಿ ಸಾರಿ ನಾನು ಹೋದಾಗ 400 ಜನಕ್ಕಿಂತಲೂ ಹೆಚ್ಚು ಜನರು ಇರ್ತಾರೆ. ಅಂಥ ಸಂದರ್ಭದಲ್ಲಿ ದೇವರು ನನ್ನನ್ನು ಉತ್ತೇಜನ ಮಾಡಿದ್ದು ಭಾಳ ಆಶ್ಚರ್ಯ. ಮೊದಲನೇ ಬಾರಿ ತುಂಬ ನಿರಾಶೆಯಿಂದ ಆ ಒಂದು ಕೂಟಕ್ಕೆ ಹೋಗಿ ಎಲ್ಲೋ ದೂರದಲ್ಲಿ ಕೂತಿದ್ದೆ. ನನ್ನ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ, ಎಲ್ಲ ಹೊಸಬರಿದ್ದಾಗ ಕಾಣಿಸ್ಕೊಂಡ್ರು. ಅಂಥ ಸಂದರ್ಭದಲ್ಲಿ ಯಾವುದೋ ಒಂದು ವಿಷಯದಲ್ಲಿ ನನಗೆ ಒಂದು ಕೂತಿದ್ದಂಥ ನನಗೊಂದು ಪ್ರೈಸ್ ಬಂತು. ದೊಡ್ಡ ಪ್ರೈಸ್ ಅದು. ಅದನ್ನು ಹೊತ್ಕೊಂಡ್ಬರಲಿಕ್ಕೆ ದೊಡ್ಡದಾದಂಥ ಒಂದು ಕೊಡುಗೆ ಸಿಕ್ತು. ಆ ಮೂಲಕವಾಗಿ ನಾನು ಅಂದ್ಕೊಂಡೆ, ದೇವರು ನನ್ನ ವಿಷಯದಲ್ಲಿ ಚಿಂತೆ ವಹಿಸ್ತಾ ಇದ್ದೇನೆ, ದೇವರು ನನ್ನ ಮರ್ತಿಲ್ಲ, ದೇವರ ದೃಷ್ಟಿಯಲ್ಲಿ ನಾನು ಇದ್ದೇನೆ ಎಂಬಂಥ ಒಂದು ಉತ್ತೇಜನಲ್ಲಿ ಆಯಿತು. ಹೋದ ವಾರ ಮತ್ತೊಂದು ಸಾರಿ ಹೋಗಿದ್ದಾಗ ಕೂಡ ಮತ್ತೆ ಅದೇ ರೀತಿಯಾಗಿ ಇನ್ನೊಂದು ಆಶ್ಚರ್ಯ ನನಗೋಸ್ಕರವಾಗಿ ಕಾದಿತ್ತು. ಅದು ಹೇಳಿದರೆ ಆಶ್ಚರ್ಯ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಸುಮಾರು 400 ಜನರಲ್ಲಿ ಯಾರು ನೀವು ಬೈಬಲ್ ತಂದವರು ಯಾರು ಅಂತ ಹೇಳಿದಾಗ ಯಾರೂ ತಂದಿರಲಿಲ್ಲ. 400 ಜನರಲ್ಲಿ ಒಬ್ಬರು ಮಾತ್ರ ಹೊಸ ಒಡಂಬಡಿಕೆ ತಗೊಂಡ್ಬಂದಿದ್ರು. ಆದರೆ ನಾನು ಅವತ್ತು ಯಾಕೋ ಬೈಬಲ್ ತಗೊಂಡು ಹೋಗಬೇಕು ಅನಿಸ್ತಿದೆ. ಅದು ಬೈಬಲ್ ಸ್ಟಡಿ ಕೂಟ ಅಲ್ಲ, ಆದರೂ ಕೂಡ ತಗೊಂಡು ಹೋಗ್ಬೇಕು ಅನಿಸ್ತಿದೆ. ನೋಡಿದಾಗ ಅದಕ್ಕೆ ಒಂದು ಪ್ರೈಸ್ ಸಿಕ್ತು. ಈ ರೀತಿಯಾಗಿ ದೇವರು ಉತ್ತೇಜನವನ್ನು ಕೊಡುವಂಥ ದೇವರು. ಇದು ಯಾಕೆ ಹೇಳ್ತಿದ್ದೀನಂದರೆ, ಎಲ್ಲ ವಿಷಯಗಳಲ್ಲಿ ಕೃತಜ್ಞತಾ ಸ್ತುತಿ. ಅದನ್ನು ಅಂದು ನಾನು ಕಲಿತ್ಕೊಂಡೆ. ಭಾಳ ಕಲೀಲಿಕ್ಕಿದೆ. ಕಲ್ತಿದ್ದು ಬಹುಶಃ ಒಂದು 10% ಇರ್ಬೋದು.
ಇನ್ನೂ ಕಲಿಯುವಂಥದ್ದು 90% ಇದೆ. ಆದುದರಿಂದ ನಾವು ಕೃತಜ್ಞತಾ ಸ್ತುತಿಯುಳ್ಳವರಾಗಿ, ವೆನ್ ವಿ ಹ್ಯಾವ್ ಎ ಥ್ಯಾಂಕ್ಫುಲ್ ಹಾರ್ಟ್, ಕೃತಜ್ಞತೆಯ ಮನೋಭಾವನೆ ನಮಗಿರುವುದಾದರೆ ಆತ್ಮಿಕ ಸಂತೃಪ್ತಿಗೆ ಅದು ನಡೆಸ್ತದೆ. 10ನೇದಾಗಿ 10th ಸೀಕ್ರೆಟ್ ನಾವೇನು ನೋಡ್ತಾ ಇದ್ದೀವಿ, ಫಿಲಿಪಿ 4ನೇ ಅಧ್ಯಾಯದಿಂದ ಆತ್ಮಿಕ ಸಂತೃಪ್ತಿಯ 15 ಆಶೀರ್ವಾದಗಳು, 15 ಆಶೀರ್ವಾದಗಳು ಅಥವಾ 15 ರಹಸ್ಯಗಳು, 15 ಸೀಕ್ರೆಟ್ಸ್ ಆಫ್ ಸ್ಪಿರಿಚುವಲ್ ಕಂಟೆಂಟ್ಮೆಂಟ್. ಅದರಲ್ಲಿ 10ನೇದು ಏನಂತ ಹೇಳಿದ್ರೆ ಮೆಡಿಟೇಟಿಂಗ್ ಕ್ರೈಸ್ಟ್ ನೇಚರ್, ಕ್ರಿಸ್ತನ ಗುಣಲಕ್ಷಣಗಳನ್ನು ಧ್ಯಾನಿಸುವುದು. ಯಾಕಂತ ಹೇಳಿದ್ರೆ ಅಲ್ಲಿ ಏನಂತ ಬರೆದಿದೆ, ಯಾವುದು ಸತ್ಯವಾದದ್ದು, ಮಾನ್ಯವೂ, ನ್ಯಾಯವೂ, ಶುದ್ಧವೂ, ಪ್ರೀತಿಕರವೂ, ಮನೋಹರವೂ, ಸದ್ಗುಣವೂ, ಸ್ತುತ್ಯವಾದದ್ದು, ಇವುಗಳನ್ನೇ ಆಲೋಚಿಸಿ. ಇವೆಲ್ಲ ಕ್ರಿಸ್ತನ ಒಂದು ಸ್ವಭಾವ. ಆದ ಕಾರಣ ಕ್ರಿಸ್ತನನ್ನೇ ಆಲೋಚಿಸಿರಿ, ಕ್ರಿಸ್ತನನ್ನೇ ಧ್ಯಾನಿಸಿರಿ, ಕ್ರಿಸ್ತನ ಸ್ವಭಾವನ್ನೇ ಧ್ಯಾನಿಸುವುದು. ಆ ರೀತಿಯಾಗಿ ಮಾಡುವಾಗ ಅದು ಆತ್ಮಿಕ ಸಂತೃಪ್ತಿಗೆ ನಡೆಸ್ತದೆ. 11ನೇದಾಗಿ ನನ್ನಲ್ಲಿ ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದ್ದೀರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿಕೊಂಡಿರೋ ಅದನ್ನೇ ಮಾಡುವವರಾಗಿರ್ರಿ. ವಾವ್! ಹಾಗಾದರೆ ಆತ್ಮಿಕ ಸಂತೃಪ್ತಿಗೆ 11ನೇ ರಹಸ್ಯ ಆತ್ಮಿಕ ತಂದೆಯನ್ನು ಅನುಸರಿಸುವುದು, ಫಾಲೋವಿಂಗ್ ದ ಸ್ಪಿರಿಚುವಲ್ ಫಾದರ್. ಈ ಬಗ್ಗೆ ನನ್ನ ಸಾಕ್ಷಿ ಏನಂದರೆ, ನನ್ನ ಆತ್ಮಿಕ ತಂದೆಯನ್ನು ಭಾಳ ನಾನು ಹಿಂಬಾಲಿಸುವಂಥದ್ದು ಉಂಟು, ಇನ್ನೂ ಹಿಂಬಾಲಿಸ್ತಾ ಇದ್ದೇನೆ. ಅನೇಕ ಸಾರಿ ಅವರ ಉದಾಹರಣೆಯನ್ನು ಹೇಳಿದ್ದೇನೆ, ಅವರಿಂದ ನಾನು ಅನೇಕ ವಿಷಯಗಳನ್ನು ಕಲಿತುಕೊಂಡಿದ್ದೇನೆ. ನನಗನ್ಸ್ಮಟ್ಟಿಗೆ 1-2 ವಿಷಯಗಳನ್ನು ಬಿಟ್ಟು ಎಲ್ಲ 98% ಅಥವಾ 90ಕ್ಕಿಂತಲೂ ಹೆಚ್ಚು ವಿಷಯಗಳನ್ನು ಅವರಿಂದ ಕಲಿತುಕೊಂಡಿದ್ದೇನೆ, ಅನ್ವಯಿಸಿದ್ದೇನೆ. 1-2 ಬಹುಶಃ ನಾನು ಇನ್ನೂ ಕಲಿಬೇಕಾಗಿದೆ, 100% ನಾನು ಕಲಿತಿಲ್ಲ. ಆದರೆ ಆ ರೀತಿಯಾಗಿ ಆತ್ಮೀಕ ತಂದೆಯಿಂದ ಕಲಿಯುವುದಾದರೆ ನಾವು ಆತ್ಮಿಕ ಸಂತೃಪ್ತಿಯನ್ನು ಹೊಂದುತ್ತೇವೆ. ನನ್ನಿಂದ ಕಲಿತುಕೊಳ್ರಿ ಅಂತ ಹೇಳ್ಬಿಟ್ಟು ಆತ್ಮಿಕ ತಂದೆಯ ಅಂತ ಪೌಲನು ಹೇಳುವಾಗ ಇನ್ನೊಂದು ಮಾತನ್ನು ಕೂಡ ಫಿಲಿಪಿ 4:9 2ನೇ ಭಾಗ, ಆಗ ಸಮಾಧಾನದ ದೇವರು ನಿಮ್ಮೊಂದಿಗಿರುವನು. ವಾವ್! ಸಮಾಧಾನದ ದೇವರು ನಮ್ಮೊಂದಿಗಿರುವುದ? ಯಾವ ರೀತಿ? ಆತ್ಮಿಕ ತಂದೆಯಿಂದ ಕಲಿತುಕೊಳ್ಳುವಾಗ ಸಮಾಧಾನದ ದೇವರು ನಮ್ಮೊಂದಿಗಿರ್ತಾನಂತೀವಿ. ವಾವ್! ಆಶ್ಚರ್ಯ. 13ನೇದಾಗಿ ಸ್ಟ್ರೆಂತ್ ಆಫ್ ಕ್ರೈಸ್ಟ್, ಕ್ರಿಸ್ತನ ಬಲವನ್ನು ಹೊಂದಿಕೊಳ್ಳೋದು. ಫಿಲಿಪಿ 4ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಆ ಆತ್ಮಿಕ ಸಂತೃಪ್ತಿಯನ್ನು, ಆತ್ಮಿಕ ಸಂತೃಪ್ತಿ ಅಂದರೆ 12ನೇ ವಚನದಲ್ಲಿ ಇದೆ, ಕೊರತೆಯಲ್ಲಾಗಲಿ ಸಮೃದ್ಧಿಯಾಗಲಿ ಹೇಗೆ ಜೀವಿಸಬೇಕೆಂಬುದನ್ನು ತಿಳಿದುಕೊಂಡಿದ್ದೇನೆ. ಚೆನ್ನಾಗಿ ಊಟ ಮಾಡಿರಲಿ, ಹಸಿವೆಯಿಂದಿರಲಿ, ಸಮೃದ್ಧಿಯುಳ್ಳವನಾಗಿರಲಿ, ಕೊರತೆಯುಳ್ಳವನಾಗಿರಲಿ, ಯಾವುದೇ ಪರಿಸ್ಥಿತಿಯಲ್ಲಿಯೂ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ತೃಪ್ತನಾಗಿರುವ ರಹಸ್ಯವನ್ನು ಕಲಿತುಕೊಂಡಿದ್ದೇನೆ. ಫಿಲಿಪಿ 4:12. ಹಾಗಾದರೆ ಸಂತೃಪ್ತಿಯ ಜೀವನ ಪೌಲನು ಮಾಡಿದ್ದರಿಂದ ಅದಕ್ಕೆ ಕಾರಣ ಏನಂತ 13ನೇ ವಚನದಲ್ಲಿ ನೋಡುವಾಗ, ಬಲಪಡಿಸುವ ಕ್ರಿಸ್ತನು. ವಾವ್! ಕ್ರೈಸ್ಟ್ ಹೂ ಸ್ಟ್ರೆಂಥನ್ಸ್. 14ನೇದಾಗಿ ಇನ್ನೊಂದು ರಹಸ್ಯ ಏನಂತ ಹೇಳಿದ್ರೆ, ಇತರರ ಲೆಕ್ಕ ಹೆಚ್ಚುವಂತೆ ನೋಡುವುದು, ಇತರರ ಆಶೀರ್ವಾದ ಹೆಚ್ಚುವಂತೆ ನೋಡುವಂಥದ್ದು. ಫಿಲಿಪಿ 4ನೇ ಅಧ್ಯಾಯ 15ನೇ ವಚನದಲ್ಲಿ, ಯಾರೂ ನನ್ನೊಂದಿಗೆ ಅಥವಾ 17ನೇ ವಚನ ಓದ್ತೇನೆ. ಫಿಲಿಪಿ 4:17, ನಾನು ನಿಮ್ಮ ದಾನವನ್ನು ನಿರೀಕ್ಷಿಸುವುದಿಲ್ಲ, ಆದರೆ ನಿಮ್ಮ ಲೆಕ್ಕಕ್ಕೆ ಲಾಭ ಹೆಚ್ಚಿಸುವುದನ್ನೇ ನೋಡುತ್ತಿದ್ದೇನೆ. ನಿಮ್ಮ ಲೆಕ್ಕಕ್ಕೆ ಲಾಭ ಹೆಚ್ಚಿಸುವುದನ್ನೇ ನೋಡ್ತಿದ್ದೇನೆ. ದೇವರು ಆ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ. 15ನೇದಾಗಿ ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆತ್ಮಿಕ ಸಂತೃಪ್ತಿಯ 15 ಆಶೀರ್ವಾದಗಳು, ಅಥವಾ 15 ಆಶೀರ್ವಾದ ಅನ್ನೋಕ್ಕೆ ಬದಲು 15 ರಹಸ್ಯಗಳು. 15ನೇ ರಹಸ್ಯ ದೇವರ ಮಹಿಮೆ, ದೇವರ
ಮಹಿಮೆ. 20ನೇ ವಚನದಲ್ಲಿ ನಮ್ಮ ತಂದೆ ದೇವರಿಗೆ ನಿರಂತರವೂ ಮಹಿಮೆ ಆಗಲಿ. ಯಾಕಂದರೆ ನನ್ನ ದೇವರು ಯೇಸು ಕ್ರಿಸ್ತನಲ್ಲಿ ತನ್ನ ಮಹಾ ಐಶ್ವರ್ಯದಿಂದ ನಿಮ್ಮ ಎಲ್ಲ ಕೊರತೆಗಳನ್ನು ಪೂರೈಸುವಾಗ ದೇವರಿಗೆ ಮಹಿಮೆ ಆಗ್ತದೆ. ಹೌದು, ಸಂತೃಪ್ತಿಯ ಜೀವನ ನಮ್ಮದಾಗಿಸಿಕೊಳ್ಳಬಹುದು. ಫಿಲಿಪ್ಪಿ 4ನೇ ಅಧ್ಯಾಯದಿಂದ ಆತ್ಮಿಕ ಸಂತೃಪ್ತಿಯ 15 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.